ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಅವಧಾನದ ಬಗ್ಗೆ ನಾವು ನೋಡಿದ್ವಿ, ಹೌದಲ್ವಾ? ಅವಧಾನದ ಟೈಪ್ಸ್ ಮತ್ತೆ ಅದ್ರ ಬಗ್ಗೆ ಇರುವಂತ ಸಂಪೂರ್ಣ ಮಾಹಿತಿ ಏನಿತ್ತು ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಓಕೆ, ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಏನೇನೆಲ್ಲ ಇಂಪಾರ್ಟೆಂಟ್ ಅದನ್ನೆಲ್ಲಾನು ನೋಡಿದ್ವಿ ಅವಧಾನದ ಕುರಿತಾಗಿ. ಈಗ ಪ್ರತ್ಯಕ್ಷಾನುಭವದ ಬಗ್ಗೆ ಇವಾಗ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಜ್ಞಾನೇಂದ್ರಿಯಗಳು ಗ್ರಹಿಸಿದ ಸಂವೇದನೆಗಳ ವಿಶ್ಲೇಷಣೆ, ಸಂಶ್ಲೇಷಣೆ ಮತ್ತು ಅರ್ಥ ವಿವರಣೆಯನ್ನ ಪ್ರತ್ಯಕ್ಷಾನುಭವ ಅಂತ ಹೇಳ್ತೀವಿ. ಜ್ಞಾನೇಂದ್ರಿಯಗಳು ಗ್ರಹಿಸಿದಂತ ಸಂವೇದನೆಗಳ ವಿಶ್ಲೇಷಣೆ, ಸಂಶ್ಲೇಷಣೆ ಮತ್ತು ಅರ್ಥ ವಿವರಣೆ ಅಂದ್ರೆ ಏನು? ಪ್ರತ್ಯಕ್ಷಾನುಭವ ಸಂವೇದನೆಗೆ ಸ್ಪಷ್ಟ ರೂಪ ಕೊಡುತ್ತೆ. ಓಕೆ, ಉದಾಹರಣೆಗೆ ಒಂದು ಹೂವು ನೋಡಿ ಅದು ಯಾವ ಜಾತಿಯ ಹೂವು ಅಂತ ಹೇಳಿದ್ರೆ ಅದು ಪ್ರತ್ಯಕ್ಷಾನುಭವ ಆಗುತ್ತೆ. ಒಂದು ವೇಳೆ ಆ ಹೂವಿನ ಪರಿಚಯವೇ ಇರದಿದ್ರೆ ಅದು ಯಾವ ಹೂವು ಅಂತ ಹೇಳೋದಕ್ಕೆ ನಮ್ಗೆ ಆಗೋದಿಲ್ಲ. ಆದ್ರಿಂದ ಪ್ರತ್ಯಕ್ಷಾನುಭವ ಆಗ್ಬೇಕಾದ್ರೆ ನಮ್ಗೆ ಪ್ರಚೋದನೆಯ ಪೂರ್ವಾನುಭವ ಇರ್ಲೇಬೇಕು. ಸಂವೇದನೆ ಅನ್ನುವಂಥದ್ದು ಪ್ರತ್ಯಕ್ಷಾನುಭವಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ರೆ ಎಲ್ಲಾ ಸಂವೇದನೆಗಳು ಕೂಡ ಪ್ರತ್ಯಕ್ಷಾನುಭವ ಆಗಿರೋದಿಲ್ಲ. ಪ್ರತ್ಯಕ್ಷಾನುಭವದ ಮೇಲೆ ಅನೇಕ ಅಂಶಗಳು ಪ್ರಭಾವವನ್ನ ಬೀರ್ತವೆ. ಅವುಗಳನ್ನ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಅಂತ ಹೇಳ್ತಾರೆ. ಓಕೆ, ಪ್ರಭಾವ ಬೀರುವ ಅಂಶಗಳನ್ನ ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಅಂತ ಹೇಳ್ತಾರೆ. ಈಗ ಅವುಗಳ ಬಗ್ಗೆ ಒಂದೊಂದೇ ನೋಡ್ತಾ ಹೋಗೋಣ. ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಅಂದ್ರೇನು? ಡಿಟರ್ಮಿನೆಂಟ್ಸ್ ಆಫ್ ಪರ್ಸೆಪ್ಷನ್ ಅಂತ ಹೇಳ್ತೀವಿ. ಮೆದುಳಿನ ಕ್ರಿಯೆ, ಜ್ಞಾನೇಂದ್ರಿಯಗಳು. ಓಕೆ, ಅದರ ನಂತರ ಪೂರ್ವಾನುಭವ, ನಂತರ ಪೂರ್ವ ಸಿದ್ಧತೆ ಅಥವಾ ಮನೋಭಾವ. ಇವೆಲ್ಲವೂ ಏನು? ಡಿಟರ್ಮಿನೆಂಟ್ಸ್ ಆಫ್ ಪರ್ಸೆಪ್ಷನ್ ಅಂದ್ರೇನು? ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ? ಮೆದುಳಿನ ಕ್ರಿಯೆ ಅಂತ ಬಂದಾಗ ಮೆದುಳು ಪ್ರಚೋದನೆಗಳನ್ನ ಸ್ವೀಕರಿಸಿ ಸರಿಯಾಗಿ ಅರ್ಥ ವಿವರಣೆ ಮಾಡಿದ್ರೆ ಮಾತ್ರ ಪ್ರತ್ಯಕ್ಷಾನುಭವ ಸರಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಮೆದುಳು ಪ್ರಚೋದನೆಗಳನ್ನ ಸ್ವೀಕರಿಸಿ ಸರಿಯಾಗಿ ಅರ್ಥ ವಿವರಣೆ ಮಾಡಿದ್ರೆ ಮಾತ್ರ ಪ್ರತ್ಯಕ್ಷಾನುಭವ ಸರಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಮೆದುಳಿನ ಕ್ರಿಯೆಯಲ್ಲಿ ಏನಾದ್ರೂ ದೋಷ ಇದ್ರೆ ಪ್ರತ್ಯಕ್ಷಾನುಭವ ಸರಿಯಾಗಿ ಆಗೋದಿಲ್ಲ. ಆದ್ರಿಂದ ಪ್ರತ್ಯಕ್ಷಾನುಭವಕ್ಕೆ ಮೆದುಳು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಬೇಕು. ಜ್ಞಾನೇಂದ್ರಿಯಗಳು ಅಂತ ನೋಡಿದಾಗ ಜ್ಞಾನೇಂದ್ರಿಯಗಳು ನಮ್ಮ ಎಲ್ಲಾ ಅನುಭವಗಳ ಹೆಬ್ಬಾಗಿಲು ಅಂತ ಹೇಳ್ತೀವಿ. ಓಕೆ, ಅಂದ್ರೆ ನಾವು ಪಡೆಯುವಂತ ಜ್ಞಾನೇಂದ್ರಿಯಗಳ ಮೂಲಕನೇ ಬರುತ್ತೆ. ಜ್ಞಾನೇಂದ್ರಿಯಗಳಲ್ಲಿ ಇರುವಂತ ನರಗ್ರಾಹಿಗಳು ಸಂವೇದನೆಗಳನ್ನ ಗ್ರಹಿಸಿ ಮೆದುಳಿಗೆ ವರ್ಗಾಯಿಸ್ತಾ ಹೋಗುತ್ತೆ. ಸಂವೇದನೆಗಳನ್ನ ಗ್ರಹಿಸುವ ಜ್ಞಾನೇಂದ್ರಿಯಗಳು ಸುಸ್ಥಿತಿಯಲ್ಲಿ ಇದ್ರೆ ಮಾತ್ರ ನಾವು ಗ್ರಹಿಸುವಂತ ಸಂವೇದನೆ ದೋಷರಹಿತವಾಗಿ ಇರುತ್ತೆ. ಒಂದು ವೇಳೆ ನಮ್ಮ ಜ್ಞಾನೇಂದ್ರಿಯಗಳಲ್ಲಿ ಏನಾದ್ರೂ ದೋಷ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಗ್ರಹಿಸುವಂತ ಸಂವೇದನೆ ಏನಿರುತ್ತೆ ಅದ್ರ ಮೇಲೆ ಅದು ಪರಿಣಾಮವನ್ನ ಉಂಟು ಮಾಡುತ್ತೆ. ಉದಾಹರಣೆಗೆ ಕಣ್ಣಿನಲ್ಲಿ ದೃಷ್ಟಿ ದೋಷ ಇದ್ರೆ ಆಗ ನೋಡುವಂತ ನೋಟ ಸರಿಯಾಗಿರಲ್ಲ. ಆಗ ಸಂವೇದನೆಯನ್ನ ತಪ್ಪಾಗಿ ಗ್ರಹಿಸುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ಕಿವಿ ಸರಿಯಾಗಿ ಕೇಳಿಸ್ದೇ ಇದ್ರೆ ಶಬ್ದ ಸಂವೇದನೆ ಏನಾಗಿರುತ್ತೆ? ಗ್ರಹಿಕೆ ಸರಿಯಾಗಿ ಇರೋದಿಲ್ಲ. ನಾಲ್ಗೆಯ ರಸಾಂಕುರಗಳಲ್ಲಿ ದೋಷ ಇದ್ರೆ ರುಚಿ ಗ್ರಹಿಕೆ ದೋಷದಿಂದ ಕೂಡಿರುತ್ತೆ. ಈ ರೀತಿ ನಮ್ಮ ಎಲ್ಲ 5 ಜ್ಞಾನೇಂದ್ರಿಯಗಳು ಸುಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಸಂವೇದನೆಗಳನ್ನ ಸರಿಯಾಗಿ ಗ್ರಹಿಸಿದ್ರೆ ಮಾತ್ರ ನಮ್ಮ ಪ್ರತ್ಯಕ್ಷಾನುಭವ ಸರಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪೂರ್ವಾನುಭವ ನೋಡಿ. ಪ್ರಚೋದನೆಯ ಪೂರ್ವಾನುಭವ ಪ್ರತ್ಯಕ್ಷಾನುಭವಕ್ಕೆ ಅಗತ್ಯವಾದ ಒಂದು ಅಂಶ. ಪ್ರಚೋದನೆಯ ಪೂರ್ವಾನುಭವ ಪ್ರತ್ಯಕ್ಷಾನುಭವಕ್ಕೆ ಅಗತ್ಯವಾಗಿರುವಂತ ಅಂಶ ಆಗಿರುತ್ತೆ. ಅಂದ್ರೆ ಪ್ರಚೋದನೆಯ ಬಗ್ಗೆ ಮೊದ್ಲೇ ತಿಳಿದಿದ್ರೆ ಮಾತ್ರ ಅದನ್ನ ಮತ್ತೆ ನೋಡಿದಾಗ ನಮ್ಗೆ ಪ್ರತ್ಯಕ್ಷ ಅನುಭವ ಆಗುತ್ತೆ. ಉದಾಹರಣೆಗೆ ನೋಡಿದಾಗ ಒಂದು ಮಗು ಹುಲಿಯನ್ನ ಮೊದಲು ಚಿತ್ರದಲ್ಲಿ ಅಥವಾ ನೇರವಾಗಿ ನೋಡಿದ್ರೆ ಮಾತ್ರ ಮತ್ತೆ ಅದನ್ನ ನೋಡಿದಾಗ ಹುಲಿ ಅಂತೇಳಿ ಗುರುತಿಸುತ್ತೆ. ಒಂದು ವೇಳೆ ಆ ಮಗು ಹಿಂದೆ ಎಂದೂ ಆ ಹುಲಿಯನ್ನ ನೋಡಿಲ್ಲ ಅಂತ ಹೇಳಿದ್ರೆ ಆಗ ಅದನ್ನು ಹುಲಿ ಅಂತ ಹೇಳಿ ಕರೆಯೋದಕ್ಕೆ ಆಗಲ್ಲ. ಅಂದ್ರೆ ಪ್ರಚೋದನೆಯ ಪೂರ್ವಾನುಭವ ಇಲ್ಲದೆ ಇದ್ರೆ ಅದರ ಪ್ರತ್ಯಕ್ಷಾನುಭವ ನಮ್ಗೆ ಆಗೋದಿಲ್ಲ. ಒಮ್ಮೆ ಪ್ರಚೋದನೆಯ ಅರಿವಾದ್ರೆ ಅದರ ಮಾಹಿತಿ ಮೆದುಳಿನಲ್ಲಿ ಸಂಶ್ಲೇಷಿಸಲ್ಪಟ್ಟಿರುತ್ತೆ. ಮತ್ತೊಮ್ಮೆ ಆ ಪ್ರಚೋದನೆ ಆದಾಗ ಸಂಶ್ಲೇಷಿಸಿ ಇಟ್ಟಂತಹ ಮಾಹಿತಿ ಆ ಪ್ರಚೋದನೆಯ ಅರಿವನ್ನ ಉಂಟು ಮಾಡುತ್ತೆ. ಹಾಗಾಗಿ ಪ್ರತ್ಯಕ್ಷಾನುಭವ ಆಗ್ಬೇಕು ಅಂದ್ರೆ ಪೂರ್ವಾನುಭವ ಬಹಳಾನೇ ಮುಖ್ಯ ಆಗುತ್ತೆ. ಈಗ ಪೂರ್ವ ಸಿದ್ಧತೆ ಅಥವಾ ಮನೋಭಾವ ಇದ್ರ ಬಗ್ಗೆ ನೋಡೋದಾದ್ರೆ ಒಂದು ಪ್ರಚೋದನೆಯ ಪ್ರತ್ಯಕ್ಷಾನುಭವ ಆಗ್ಬೇಕು ಅಂದ್ರೆ ಪ್ರಚೋದನೆಯನ್ನ ಗ್ರಹಿಸೋದಕ್ಕೆ ಮಾನಸಿಕವಾಗಿ ನಾವು ಸಿದ್ಧರಿರ್ಬೇಕು. ಓಕೆ, ಅಂದ್ರೆ ಪ್ರಚೋದನೆ ಗ್ರಹಿಸಲು ಉತ್ತಮ ಮನಸ್ಥಿತಿ ಇರಬೇಕು. ಅಶಾಂತಿಯಿಂದ ಕೂಡಿದ ಮನಸ್ಸು ಪ್ರಚೋದನೆಯನ್ನ ಸರಿಯಾಗಿ ಗ್ರಹಿಸೋದಕ್ಕೆ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕೋಪಗೊಂಡಿರುವಂತಹ ವ್ಯಕ್ತಿ ಸಂದರ್ಭವನ್ನ ಸರಿಯಾಗಿ ಗ್ರಹಿಸೋದಕ್ಕೆ ಆಗಲ್ಲ. ಅದೇ ತರ ಪೂರ್ವಗ್ರಹ ಪೀಡಿತ ಮನಸ್ಸು ಒಂದು ಪ್ರಚೋದನೆಯನ್ನ ತಪ್ಪಾಗಿ ಗ್ರಹಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದ್ರಿಂದ ಪ್ರತ್ಯಕ್ಷಾನುಭವ ಸರಿಯಾಗಿರ್ಬೇಕಾದ್ರೆ ಪ್ರಚೋದನೆಯನ್ನ ಗ್ರಹಿಸುವಂತ ವ್ಯಕ್ತಿ ಒಳ್ಳೆಯ ಮನಸ್ಥಿತಿಯನ್ನ
ಹೊಂದಿರಬೇಕಾಗುತ್ತೆ. ಹೀಗೆ ಒಂದು ಪ್ರಚೋದನೆಯ ಪ್ರತ್ಯಕ್ಷಾನುಭವದ ಮೇಲೆ ವಿವಿಧ ಅಂಶಗಳು ಪ್ರಭಾವ ಬೀರ್ತವೆ. ಒಂದು ಪ್ರಚೋದನೆಯ ಪ್ರತ್ಯಕ್ಷಾನುಭವದ ಮೇಲೆ ವಿವಿಧ ಅಂಶಗಳು ಪ್ರಭಾವವನ್ನ ಬೀರ್ತವೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು ಪ್ರತ್ಯಕ್ಷಾನುಭವದ ಕುರಿತಂತೆ ನಿರ್ಧಾರಕಗಳು ಆಗಿತ್ತು. ಓಕೆ, ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಆಗಿತ್ತು. ಓಕೆ, ಸೊ ಮೆದುಳಿನ ಕ್ರಿಯೆ, ಜ್ಞಾನೇಂದ್ರಿಯಗಳು, ಪೂರ್ವಾನುಭವ ಮತ್ತೆ ಪೂರ್ವ ಸಿದ್ಧತೆ ಅಥವಾ ಮನೋಭಾವ ಇವೆಲ್ಲವೂ ಕೂಡ ಡಿಟರ್ಮಿನೆಂಟ್ಸ್ ಆಫ್ ಪರ್ಸೆಪ್ಷನ್ ಅಂದ್ರೆ ಪ್ರತ್ಯಕ್ಷಾನುಭವ ಆಗಿತ್ತು. ಓಕೆ, ಪ್ರತ್ಯಕ್ಷಾನುಭವದ ನಿರ್ಧಾರಕಗಳು ಯಾವುವು ಅಂತ ಇವಾಗ ಗೊತ್ತಾಯ್ತಲ್ವಾ? ಮೆದುಳಿನ ಕ್ರಿಯೆ ಮತ್ತೆ ಜ್ಞಾನೇಂದ್ರಿಯಗಳು, ಪೂರ್ವಾನುಭವ, ಪೂರ್ವ ಸಿದ್ಧತೆ ಅಥವಾ ಮನೋಭಾವ ಇವೆಲ್ಲವೂ ಏನು ಡಿಟರ್ಮಿನೆಂಟ್ಸ್ ಆಫ್ ಪರ್ಸೆಪ್ಷನ್. ಸೊ ಮುಂದಿನ ತರಗತಿಯಲ್ಲಿ ಸಂಘಟನೆ ವ್ಯವಸ್ಥೆ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.